ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು. ಫಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಕೃಷ್ಣ ಜನ್ಮಾಷ್ಟಮಿಯ ಪೀಠ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಮನೆಯಲ್ಲಿರೋ ದುಪ್ಪಟ, 2 ಕಲರ್ ದುಪ್ಪಟ ಮತ್ತೆ ಒಂದು ಕ್ಯಾನ್ವಾಸ್ ಅಂಡ್ ಗೋಲ್ಡ್ ಕಲರ್ ಸ್ವಲ್ಪ ಕ್ಲಾತ್ ಇದ್ರೆ ಸಾಕು. ಆಮೇಲೆ ಗೋಲ್ಡ್ ಕಲರ್ ಮಣಿಗಳು ಇಷ್ಟರಲ್ಲಿ ಹೇಗ್ ಮಾಡ್ಬೋದು ಅಂತ. ಫಸ್ಟಿಗೆ ಏನ್ ಮಾಡೋದಪ್ಪ ಅಂದ್ರೆ ಕ್ಯಾನ್ವಾಸ್ ಈ ತರದ್ದು ಸ್ವಲ್ಪ ಗಟ್ಟಿ ಕ್ಯಾನ್ವಾಸ್ ತಗೊಬೇಕು. ಇದನ್ನ ಏನ್ ಮಾಡ್ಬೇಕಂದ್ರೆ 3 ಪೋರ್ಷನ್ಸ್ ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಕಟ್ ಮಾಡ್ಕೊಬೇಕಾಗತ್ತೆ. ನಾನು ಕಟ್ ಮಾಡೋದನ್ನ ಒಂದ್ಸಲ ಚೆಕ್ ಮಾಡಿ, ಇದು ಬಂದ್ಬಿಟ್ಟು ರೌಂಡ್ ಪೇಟ ಬರೋದಕ್ಕೆ ಓಕೆನಾ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಬೇಕು. ಇದು ಬಂದ್ಬಿಟ್ಟು ಮೇಲ್ಗಡೆ ಫ್ರಿಲ್ ಬರುತ್ತೆ ಅಲ್ವಾ, ಆ ಫ್ರಿಲ್ಲಿಗೆ ರೆಡಿ ಮಾಡ್ತಾ ಇರೋದು ಇದು. ಅದನ್ನ ಕ್ಯಾನ್ವಾಸ್‌ಗೆ ಗೋಲ್ಡ್ ಕಲರ್ ಕ್ಲಾತ್‌ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಬಿಟ್ಟು ಈ ತರ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಆ ಫೋಲ್ಡಿಂಗ್‌ನ ಒನ್ ಸೈಡಲ್ಲಿ ಈ ಕಾರ್ನರ್ ಏನ್ ಇಟ್ಕೊಂಡಿದ್ದೀನಿ ಆ ಕಾರ್ನರ್‌ನ ಸ್ಟಿಚ್ ಮಾಡ್ಬೇಕು. ಮತ್ತೆ ಅದು ನೀಡಲ್ ಸಿರಲ್ಲ ನೋಡಿ ಈ ತರ ಬರುತ್ತೆ ಫಿನಿಶಿಂಗ್ ಹಾಕ್ದಾಗ. ಅದಕ್ಕೆ ಮತ್ತೆ ಇನ್ನೇನಪ್ಪಾ ಬೇಕು ಅಂತ ಹೇಳಿದ್ರೆ 2 ದುಪ್ಪಟ ಬೇಕಾಗತ್ತೆ. ದುಪ್ಪಟನ ಏನ್ ಮಾಡ್ಬೇಕು, ಟ್ವಿಸ್ಟ್ ಮಾಡಿ ನೀಟಾಗಿ ಹೊಲ್ಕೊಬೇಕು ಈ ತರ ಕ್ಯಾನ್ವಾಸಿಗೆ. ಅವಾಗ ನಿಮ್ಗೆ ಅದೇ ತರ ಫಿನಿಶಿಂಗ್ ಬರತ್ತೆ. ನೋಡಿ ಇಷ್ಟು ಪೇಟಗಳು ನಮ್ದು ಆರ್ಡರ್ ಬಂದಿತ್ತು ಅಂದ್ಬಿಟ್ಟು ನಾವ್ ಈ ತರ ಮಾಡಿರೋದು. ಬಟ್ ನಿಮ್ಗೆ ಫಿನಿಶಿಂಗಿಗೆ ಅಂತ ನಾವ್ ಈ ತರ ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದು ದುಪ್ಪಟನ 2 ಕಲರ್‌ನ ಯಾವ ತರ ನಾವು ಗಟ್ಟಿ ಟ್ವಿಸ್ಟ್ ಮಾಡ್ಕೊಂಡಿರ್ತೀವಿ, ಹೊಲಿಯೋದಕ್ಕೆ ತುಂಬಾ ಕಷ್ಟ ಅನ್ಸತ್ತೆ. ಬಟ್ ಆದ್ರೂನು ಸ್ಟಿಲ್ ತುಂಬಾ ಚೆನ್ನಾಗ್ ಬಂದಿದೆ. ಐ ಹೋಪ್ ನಿಮ್ಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಒಂದ್ಸಲ ಚೆಕ್ ಮಾಡಿ ಹೆಂಗ್ ಬರತ್ತೆ ಅಂತ ನೀವು ಟ್ರೈ ಮಾಡಿ ಓಕೆನಾ. ಲಾಸ್ಟಿಗೆ ಏನ್ ಮಾಡ್ತಿದ್ದೀವಿ, ಕ್ಯಾನ್ವಾಸ್ ಅಲ್ಲಿ ಹೊಲ್ದಿರೋದ್ನ ಮತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ದುಪ್ಪಟನೆಲ್ಲ ಸ್ಟಿಚ್ ಮಾಡಿ ನೆಕ್ಸ್ಟ್ ನಾವೇನ್ ಮಾಡ್ತಿದೀವಿ, ಮಣಿಯನ್ನ ಪೋಣಿಸ್ಬಿಟ್ಟು ಅದಕ್ಕೆ ಮತ್ತೆ ಹಾಕ್ತಾ ಇದೀವಿ. ಯಾಕಂದ್ರೆ ಕೃಷ್ಣನ್ಗೆ ಒಂದ್ ಸೈಡ್ ಅಲ್ಲಿ ಇರತ್ತೆ ಅಲ್ಲ, ಆ ತರ. ಇದಕ್ಕೆ ನೀವು ಇನ್ನೂ ಚೆನ್ನಾಗ್ ಬೇಕು ಅಂದ್ರೆ ನಿಮ್ಗೆ ಇದನ್ನ ಹಾಕೊಬಹುದು, ಏನು ಪಿಕಾಕ್‌ದು ಫೆದರ್ ಹಾಕೊಬಹುದು. ಅದಿನ್ನೂ ಚೆನ್ನಾಗ್ ಬರತ್ತೆ. ಬಟ್ ಅವ್ರು ನಮ್ಗೇನು ಕೊಟ್ಟಿರ್ಲಿಲ್ಲ. ಇದೆಲ್ಲ ಐಟಮ್ಸ್ ಅವರೇ ಕೊಟ್ಟು ಕಳ್ಸಿದ್ರು. ಅವರಿಗೆ ಒಂದು 30 ಪೇಟಗಳು ಬೇಕಿತ್ತು. ಸೊ ನಾವು 30 ಪೇಟನ ಮಾಡ್ಕೊಟ್ಟಿರೋದು. ಲೈಕ್ ಇವಾಗ ದುಪ್ಪಟದಲ್ಲಿ ಮಾಡಿದ್ಮೇಲೆ ಅದ್ರಲ್ಲಿ ವೇಸ್ಟ್ ಕ್ಲಾತ್ ಸ್ವಲ್ಪ ಮಿಕ್ಕಿರತ್ತೆ ಅಲ್ವಾ, ಆ ಕ್ಲಾತ್‌ನ ಏನ್ ಮಾಡ್ತಿದ್ವಿ, ಒಳಗಡೆ ಕ್ಯಾನ್ವಾಸ್ ಕಾಣ್ದೇ ಇರೋ ತರ ಮತ್ತೆ ಸ್ಟಿಚ್ ಮಾಡ್ತಾ ಇದ್ವಿ ನಾವು. ಹೆಂಗ್ ಬಂದಿದೆ ಏನು ಅನ್ನೋದನ್ನ ಫೈನಲ್ ಲುಕ್ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಈ ಸ್ಟಿಚಿಂಗ್ ಎಂತಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಳಗಡೆ ನಾವು ಸ್ಟಿಚ್ ಮಾಡಿರೋದೆಲ್ಲ ಎಷ್ಟು ಕೆಡ್ದಾಗ ಕಾಣಿಸ್ತಿರತ್ತೆ ಅಲ್ವಾ. ಇವಾಗ ನೋಡಿ ಅದೇ ಕಲರಿನ ಬಟ್ಟೆನಲ್ಲಿ ನಾವು ಸ್ಟಿಚ್ ಮಾಡಿರೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗ್ ಬರುತ್ತೆ. ಓಕೆನಾ. ಮನೆಯಲ್ಲಿರೋರು ಎಲ್ಲರ ಕೈನಲ್ಲೂ ಕೆಲಸ ಮಾಡಿಸ್ಬಿಟ್ಟಿದೀವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.